ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೀವು ಬಿಸ್ನೆಸ್ ಮಾಡ್ತಾ ಇದ್ರೆ, ಸ್ಯಾಲರಿ ತಗೊಳ್ತಾ ಇದ್ರೆ, ಕಮಿಷನ್ ತಗೊಳ್ತಾ ಇದ್ರೆ, ನೀವು ಟಿ ಡಿ ಎಸ್ ಬಗ್ಗೆ ಕೇಳೇ ಇರ್ತೀರಾ. ನಿಮ್ಗೆ ಟಿ ಡಿ ಎಸ್ ಬಗ್ಗೆ ಸಂಪೂರ್ಣ ಮಾಹಿತಿ ಸಿಕ್ಕಿರೋದಿಲ್ಲ. ಈ ವಿಡಿಯೋದಲ್ಲಿ ಟಿ ಡಿ ಎಸ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ಟಿ ಡಿ ಎಸ್ ಅಂದ್ರೆ ಏನು, ಟಿ ಡಿ ಎಸ್ ನ ಯಾಕೆ ಕಟ್ ಮಾಡ್ತಾರೆ, ಈ ಟಿ ಡಿ ಎಸ್ ರಿಫಂಡೇಬಲ್, ಈ ಟಿ ಡಿ ಎಸ್ ನ ಬಿಸ್ನೆಸ್ ಆರ್ಗನೈಸೇಷನ್ ಕಟ್ ಮಾಡದೇ ಇದ್ರೆ ಏನಾಗುತ್ತೆ, ಟಿ ಡಿ ಎಸ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ಎಕ್ಸಾಂಪಲ್ ಮೂಲಕ ಎಲ್ಲಾ ಒಂದೊಂದಾಗಿ ನೋಡ್ತಾ ಹೋಗೋಣ. ಕೊನೆವರೆಗೂ ವಿಡಿಯೋನ ಮಿಸ್ ಮಾಡದೆ ನೋಡಿ. ಟಿಡಿಎಸ್ ಟಿಡಿಎಸ್ ಫುಲ್ ಫಾರ್ಮ್ ಟ್ಯಾಕ್ಸ್ ಡಿಡಕ್ಟೆಡ್ ಅಟ್ ಸೋರ್ಸ್. ಈ ಟಿ ಡಿ ಎಸ್ ನ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವರು ಇಂಪ್ಲಿಮೆಂಟ್ ಮಾಡಿದ್ದಾರೆ. ಯಾಕಂದ್ರೆ ಈಗ ಯಾವ್ದಾದ್ರು ಬಿಸ್ನೆಸ್ ಆರ್ಗನೈಸೇಷನ್ ನಿಮ್ಗೆ ಪೇಮೆಂಟ್ ಮಾಡುತ್ತೆ, ಆವಾಗ ಅದು ನಿಮ್ಗೆ ಇನ್ಕಮ್ ಆಗಿರುತ್ತೆ. ನೀವು ಅದಕ್ಕೆ ಟ್ಯಾಕ್ಸ್ ಕಟ್ಟಬೇಕಾಗಿರುತ್ತೆ, ಆದ್ರೆ ನೀವು ಕಟ್ಟೋದಿಲ್ಲ. ಅದಕ್ಕಾಗಿ ಗೌರ್ಮೆಂಟ್ ಏನ್ ಮಾಡುತ್ತೆ ಅಂದ್ರೆ ಬಿಸ್ನೆಸ್ ಆರ್ಗನೈಸೇಷನ್ಗೆ ಮೊದ್ಲೇ ಅಂದ್ರೆ ನಿಮ್ಗೆ ಸ್ಯಾಲ್ರಿ ಕೊಡುವಾಗ್ಲೇ ಟ್ಯಾಕ್ಸ್ ನ ಕಟ್ ಮಾಡ್ಕೊಂಡು ಕೊಡುವಂತೆ ಹೇಳಿರುತ್ತೆ. ಅದಕ್ಕೆ ಅವರು ಕಟ್ ಮಾಡಿ ಪ್ರತಿ ತಿಂಗಳು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಪೇ ಮಾಡ್ತಾರೆ. ಈ ಟಿ ಡಿ ಎಸ್ ಅಂದ್ರೆ ಈಗ ನಿಮ್ಗೆ ಯಾವ್ದಾದ್ರು ಇನ್ಕಮ್ ಬರ್ತಾ ಇರುತ್ತೆ ಬಿಸ್ನೆಸ್ ಆರ್ಗನೈಸೇಷನ್ ಇಂದ, ಅದು ಕಮಿಷನ್ ಆಗಿರ್ಬೋದು, ರೆಂಟ್ ಆಗಿರ್ಬೋದು, ಇಂಟ್ರೆಸ್ಟ್ ಆಗಿರ್ಬೋದು, ಅಥವಾ ಸ್ಯಾಲರಿ ಆಗಿರ್ಬೋದು. ಹೀಗೆ ಎಷ್ಟೋ ರೀತಿಯಲ್ಲಿ ನಿಮ್ಗೆ ಇನ್ಕಮ್ ಬರ್ತಾ ಇರುತ್ತೆ ಬಿಸ್ನೆಸ್ ಆರ್ಗನೈಸೇಷನ್ ಇಂದ. ಆವಾಗ ಕಂಪನಿ ಏನ್ ಮಾಡುತ್ತೆ, ಟಿ ಡಿ ಎಸ್ ಅಂತ ಪ್ರತಿ ತಿಂಗಳು ನಿಮ್ ಇನ್ಕಮ್ ನಲ್ಲಿ ಕಟ್ ಮಾಡಿ ಅದನ್ನ 7ನೇ ತಾರೀಕಿನ ಒಳಗಡೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಪೇ ಮಾಡುತ್ತೆ. ಈಗ ಒಂದು ಎಕ್ಸಾಂಪಲ್ ಮೂಲಕ ಇದನ್ನ ನೋಡ್ತಾ ಹೋಗೋಣ. ಎ ಬಿ ಸಿ ಅಂತ ಒಂದು ಕಂಪನಿ ಇದೆ ಅಂತ ತಿಳ್ಕೊಳ್ಳಿ. ಎ ಬಿ ಸಿ ಕಂಪನಿಯು ಡಿ ಗೆ ಪ್ರತಿ ತಿಂಗಳು 40,000 ಸ್ಯಾಲರಿ ಕೊಡುತ್ತೆ. ಇದು ಒಂದು ವರ್ಷಕ್ಕೆ ಈ ಸ್ಯಾಲರಿಯು 4,80,000 ಆಗುತ್ತೆ. ಸ್ಯಾಲರಿಗೆ ಟಿ ಡಿ ಎಸ್ ಕಟ್ ಮಾಡ್ಬೇಕಾಗಿದ್ದ ಲಿಮಿಟ್ 2,40,000. ಅದಕ್ಕಿಂತ ಹೆಚ್ಚಾದ್ರೆ ಟಿ ಡಿ ಎಸ್ ಕಟ್ ಮಾಡ್ಬೇಕಾಗುತ್ತೆ. ಇದು ಅದಕ್ಕಿಂತ ಜಾಸ್ತಿ ಇದೆ, ಹಾಗಾದ್ರೆ ಟಿ ಡಿ ಎಸ್ ಕಟ್ ಮಾಡ್ಬೇಕು. ಪ್ರತಿ ತಿಂಗಳು ಡಿ ಯ ಸ್ಯಾಲರಿಯಲ್ಲಿ ಎ ಬಿ ಸಿ ಕಂಪನಿಯು 10% ಟಿ ಡಿ ಎಸ್ ನ ಕಟ್ ಮಾಡ್ಕೊಂಡು ಉಳಿದಿರೋದನ್ನ ಅವನಿಗೆ ಸ್ಯಾಲರಿ ಕೊಡ್ತಾರೆ. ಈ ಪ್ರತಿ ತಿಂಗಳು 40,000ದಲ್ಲಿ 10% ಅಂದ್ರೆ 4,000 ಕಟ್ ಮಾಡಿ 36,000ನ ಪ್ರತಿ ತಿಂಗಳು ಅವನಿಗೆ ಸ್ಯಾಲರಿ ಕೊಡ್ತಿರ್ತಾರೆ. ಈ ಎ ಬಿ ಸಿ ಕಂಪನಿಯು ಪ್ರತಿ ತಿಂಗಳು 7ನೇ ತಾರೀಕಿನ ಒಳಗಡೆ ಅದನ್ನ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಕಟ್ಟಿ ಟಿ ಡಿ ಎಸ್ ಸರ್ಟಿಫಿಕೇಟ್ ನ ಡಿ ಗೆ ಕೊಡ್ತಾರೆ. ಇದೇ ರೀತಿ ಆಗ್ತಾ ಆಗ್ತಾ ಆ ಫೈನಾನ್ಷಿಯಲ್ ಇಯರ್ ಕೊನೆಗೆ ಎ ಬಿ ಸಿ ಕಂಪನಿಯು ಡಿ ಸ್ಯಾಲರಿಯಲ್ಲಿ ಕಟ್ ಮಾಡಿದ ಟಿ ಡಿ ಎಸ್ ನ ಒಟ್ಟು 48,000 ರೂಪಾಯಿನ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಪೇ ಮಾಡಿರ್ತಾರೆ. ಇನ್ ಮುಂದೆ ಈ ಡಿ ಎಂಬ ವ್ಯಕ್ತಿಯು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲಿಂಗ್ ಮಾಡೋದ್ರ ಮೂಲಕ ಅದನ್ನ ರಿಫಂಡ್ ತಗೋಬಹುದು. ನಿಮ್ ಇನ್ಕಮ್ 4 ಲಕ್ಷ ಮೇಲ್ಪಟ್ಟಾದ್ರೆ ನೀವು ಇನ್ಕಮ್ ಟ್ಯಾಕ್ಸ್ ನ ಕಟ್ಟಬೇಕು. ಈಗ ಇಲ್ಲಿ ಡಿ ನ ಸ್ಯಾಲರಿ 4,80,000 ಇದೆ ವಾರ್ಷಿಕ, ಅದಕ್ಕೆ ಡಿ ಯು ಕೂಡ ಇನ್ಕಮ್ ಟ್ಯಾಕ್ಸ್ ನ ಕಟ್ಟಲೇಬೇಕು. ಆವಾಗ ಎ ಬಿ ಸಿ ಕಂಪನಿ ಕಟ್ಟಿರೋ ಟಿ ಡಿ ಎಸ್ ಅಲ್ಲಿ ಟ್ಯಾಕ್ಸ್ ಎಷ್ಟಾಗುತ್ತೋ ಅಷ್ಟನ್ನ ಕಟ್ ಮಾಡ್ಕೊಂಡು ಉಳಿದಿರೋದನ್ನ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಡಿ ಗೆ ರಿಫಂಡ್ ಮಾಡುತ್ತೆ. ಇಲ್ಲಿ 4,80,000 ಡಿ ಯ ಸ್ಯಾಲರಿ ಇದೆ ವಾರ್ಷಿಕ. ಈಗ ಅವನು ಟ್ಯಾಕ್ಸ್ ಪೇ ಮಾಡಬೇಕು. ಅದೆಷ್ಟಾಗುತ್ತೆ ಅಂದ್ರೆ 4 ಲಕ್ಷದಿಂದ 8 ಲಕ್ಷದವರೆಗೂ ಇನ್ಕಮ್ ಇರೋರಿಗೆ 5% ಇನ್ಕಮ್ ಟ್ಯಾಕ್ಸ್ ನ ಕಟ್ಟಬೇಕು. ಇಲ್ಲಿ ಡಿ ಯು 4,80,000ಗೆ 5% ಅಂದ್ರೆ 24,000 ಟ್ಯಾಕ್ಸ್ ಕಟ್ಟಬೇಕು. ಈಗ ಆಲ್ರೆಡಿ ಎ ಬಿ ಸಿ ಕಂಪನಿಯು ಅವನ್ ಸ್ಯಾಲರಿಯಲ್ಲಿ ಕಟ್ ಮಾಡಿ 48,000ನ ಪೇ ಮಾಡಿದ್ದಾರೆ. ಅದ್ರಲ್ಲಿ 24,000 ಟ್ಯಾಕ್ಸ್ ಆಗಿದೆ. 24,000 ಟ್ಯಾಕ್ಸ್ ನ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಕಟ್ ಮಾಡ್ಕೊಂಡು ಉಳಿದಿರೋ 24,000ನ ಡಿ ಗೆ ರಿಫಂಡ್ ಮಾಡ್ತಾರೆ. ಈ ರೀತಿಯಾಗಿ ಟಿ ಡಿ ಎಸ್ ವರ್ಕ್ ಆಗುತ್ತೆ. ಈ ಎಕ್ಸಾಂಪಲ್ ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಒಂದ್ ವೇಳೆ ಬಿಸ್ನೆಸ್ ಆರ್ಗನೈಸೇಷನ್ ಏನಾದ್ರು ಟಿ ಡಿ ಎಸ್ ನ ಡಿಡಕ್ಟ್ ಮಾಡ್ಲಿಲ್ಲ ಅಂದ್ರೆ ಅದ್ ಅಮೌಂಟ್ ಎಷ್ಟಿರುತ್ತೆ ಅಷ್ಟು ಅಮೌಂಟ್ ಪೆನಲ್ಟಿ ಹಾಕ್ತಾರೆ, ಮತ್ತೆ ಅದಕ್ಕೆ ಇಂಟ್ರೆಸ್ಟ್ ಕಟ್ಟಬೇಕು. ಅದ್ರ ಜೊತೆಗೆ ಆ ಕಟ್ ಮಾಡದೇ ಇರೋ ಅಮೌಂಟ್ ನ ಬಿಸ್ನೆಸ್ಗೆ ಇನ್ಕಮ್ ಅಂತ ಕನ್ಸಿಡರ್ ಮಾಡ್ತಾರೆ. ಆವಾಗ ಬಿಸ್ನೆಸ್ ಆರ್ಗನೈಸೇಷನ್ ಆ ಬಿಸ್ನೆಸ್ ನ ಇನ್ಕಮ್ ಟ್ಯಾಕ್ಸ್ ಕಟ್ಟೋವಾಗ ಆ ಅಮೌಂಟ್ ಸೇರಿಸಿ ಟ್ಯಾಕ್ಸ್ ಕಟ್ಟಬೇಕಾಗಿರುತ್ತೆ. ಆದ್ರೆ ಅವನು ಆಲ್ರೆಡಿ ಆ ಅಮೌಂಟ್ ನ ಸ್ಯಾಲರಿ ಆಗಿ ಪೇ ಮಾಡಿರ್ತಾನೆ, ಆದ್ರೂ ಅವನು ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಒಂದ್ ವೇಳೆ ಬಿಸ್ನೆಸ್ ಆರ್ಗನೈಸೇಷನ್
TDS ಕಟ್ ಮಾಡಿ ಅದನ್ನ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಕಟ್ಲಿಲ್ಲ ಅಂದ್ರೆ 3 ತಿಂಗಳಿಂದ 7 ವರ್ಷದವರೆಗೆ ಜೈಲ್ ಶಿಕ್ಷೆ ಆಗ್ಬೋದು. ಇದ್ರ ಜೊತೆಗೆ ಪೆನಾಲ್ಟಿನೂ ಹಾಕ್ತಾರೆ. ಅದಕ್ಕೆ TDS ನ ಡಿಡಕ್ಟ್ ಮಾಡೋದು ಕಂಪಲ್ಸರಿ. ಈ TDS ನ ಯಾವ ಆಧಾರದ ಮೇಲೆ ಡಿಡಕ್ಟ್ ಮಾಡ್ತಾರಂದ್ರೆ, ಈಗ ಸ್ಯಾಲರಿಗೆ 2,50,000 ಲಿಮಿಟ್ ಇದೆ. ಅದನ್ನ ದಾಟಿದ್ರೆ ಅಷ್ಟೇ TDS ನ ಡಿಡಕ್ಟ್ ಮಾಡ್ತಾರೆ, ಇಲ್ಲಾದ್ರೆ ಡಿಡಕ್ಟ್ ಮಾಡೋದಿಲ್ಲ. ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ನಿಗದಿಪಡಿಸಿದ ಪರ್ಸೆಂಟೇಜ್ ಅಲ್ಲೇ TDS ನ ಡಿಡಕ್ಟ್ ಮಾಡಬೇಕು, ಅದಕ್ಕಿಂತ ಜಾಸ್ತಿ ಮಾಡಬಾರ್ದು. ಈಗ ಎಕ್ಸಾಂಪಲ್ಗೆ ಸ್ಯಾಲರಿದು ನೋಡೋಣ. ಸ್ಯಾಲರಿಗೆ 2,50,000 ಲಿಮಿಟ್ ಇದೆ. ಇದ್ರ ಒಳಗಡೆ ನಿಮ್ ಇನ್ಕಮ್ ಇದ್ರೆ ಅವಾಗ TDS ಡಿಡಕ್ಟ್ ಮಾಡೋದಿಲ್ಲ. 2,50,000ಕ್ಕಿಂತ ಜಾಸ್ತಿ ನಿಮ್ ಇನ್ಕಮ್ ಇದ್ರೆ ಅವಾಗ TDS ನ ಡಿಡಕ್ಟ್ ಮಾಡ್ತಾರೆ. ಅದು ಆವಾಗಿನ ಟ್ಯಾಕ್ಸ್ ಲ್ಯಾಬಿನ ಮೇಲ್ಗಡೆ ನಿರ್ಧಾರ ಆಗುತ್ತೆ ಎಷ್ಟು ಪರ್ಸೆಂಟೇಜ್ ನ ಡಿಡಕ್ಟ್ ಮಾಡ್ಬೇಕು ಅನ್ನೋದು. ಇದೇ ರೀತಿ ನಿಮ್ಗೆ ಬೇಕಾದ್ರೆ ಇಲ್ಲಿ ಸ್ಕ್ರೀನ್ ಮೇಲೆ ಸ್ವಲ್ಪ ಇದೆ ನೋಡ್ಬೋದು. ನಿಮ್ಗೆ ಇನ್ನೂ ಜಾಸ್ತಿ ಬೇಕಾಗಿದ್ರೆ ಗೂಗಲ್ ನಲ್ಲಿ ಹೋಗಿ TDS ಚಾರ್ಟ್ ಫಾರ್ ಫೈನಾನ್ಷಿಯಲ್ ಇಯರ್ 25-26 ಅಂತ ಹಾಕಿದ್ರೆ ಸಿಗುತ್ತೆ. ನೀವ್ ಏನಾದ್ರೂ ಆನ್ಲೈನ್ ಗೇಮ್ ಆಡ್ತಾ ಇದ್ರೆ ಅದ್ರಿಂದ ಬಂದ್ ಇನ್ಕಮ್ಗೆ TDS 30% ಡಿಡಕ್ಟ್ ಆಗುತ್ತೆ. ಇದಕ್ಕೆ ಯಾವುದೇ ಲಿಮಿಟ್ ಇಲ್ಲ. ನೀವು 100 ರೂಪಾಯಿ ಬಂದ್ರು 30% ಕಟ್ಬೇಕು, 1,00,000 ರೂಪಾಯಿ ಬಂದ್ರು 30% ಕಟ್ಲೇಬೇಕು. ಇದಕ್ಕೆ ಯಾವುದೇ ಲಿಮಿಟ್ ಇಲ್ಲ. ಹೀಗೆ ಕೆಲವೊಂದಕ್ಕೆ ಲಿಮಿಟ್ ಇಲ್ಲ. ಎಲ್ಲರಿಗೂ ಕಾಮನ್ ಆಗಿ ಒಂದು ಡೌಟ್ ಇರುತ್ತೆ, ಈ TDS ನ ಕಟ್ ಮಾಡಿರೋದು ನಾವು ಎಲ್ಲಿ ನೋಡ್ಬೋದು, ಯಾರು ಕಟ್ ಮಾಡಿದ್ದಾರೆ, ಎಷ್ಟು ಕಟ್ ಮಾಡಿದ್ದಾರೆ, ಇದನ್ನೆಲ್ಲಾನು ನೀವು ನೋಡ್ಬೇಕು ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ನ ವೆಬ್ಸೈಟ್ ಅಲ್ಲಿ ಹೋಗಿ ಫಾರ್ಮ್ 26AS ನಲ್ಲಿ ಯಾರು ನಿಮ್ TDS ಕಟ್ ಮಾಡಿದ್ದಾರೆ, ಎಷ್ಟು ಕಟ್ ಮಾಡಿದ್ದಾರೆ ಅನ್ನೋದನ್ನೆಲ್ಲ ನೀವು ನೋಡ್ಬೋದು. ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ವೆಬ್ಸೈಟ್ ನ ಲಿಂಕು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀವಿ, ಬೇಕಂದ್ರೆ ನೀವು ಹೋಗಿ ಚೆಕ್ ಮಾಡ್ಬೋದು. ಇದಕ್ಕೆ ಮೊದಲು ನೀವು ಲಾಗಿನ್ ಆಗ್ಬೇಕಾಗುತ್ತೆ. ಅದಾದ್ಮೇಲೆ ಫಾರ್ಮ್ 16AS ಅಲ್ಲಿ ಹೋಗಿ ನೀವು ಚೆಕ್ ಮಾಡ್ಬೋದು. ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.